Good morning, everyone. Welcome to my channel, Vasudha's Voice. Welcome to one more Sunday morning discussion. ಸೊ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಕತೆಗಳು ನನ್ನ ಜೀವನದಲ್ಲಿ ಬಹಳ ಡೀಪಾಗಿ ಇಂಪ್ಯಾಕ್ಟ್ ಮಾಡಿದೆ ನನ್ನ ರೀಸೆಟ್ಲ್ಮೆಂಟ್ಸ್ ಜರ್ನಿನಲ್ಲಿ. ಸೊ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರೋ ಕತೆ ಆವನ ಕತೆ. ಆವ ಅನ್ನೋ ಹುಡುಗಿನ ನಾನು ಹೋದ ವರ್ಷ ಅಂದರೆ 2025 ಜೂನ್ನಲ್ಲಿ ಮೀಟ್ ಮಾಡಿದೆ. ನಮ್ಮ ಆಫೀಸ್ಗೆ ಅವಳ ಪುಟ್ಟ ತಮ್ಮನ ಜೊತೆ ಬಂದಿದ್ಲು. ಆವ ಸೆನೆಗಲ್ ಅನ್ನೋ ಒಂದು ದೇಶದವಳು. ಸೆನೆಗಲ್ ಅನ್ನೋ ದೇಶ ಆಫ್ರಿಕಾದಲ್ಲಿ ವೆಸ್ಟರ್ನ್ ಆಫ್ರಿಕಾ ಅಂದರೆ ಪಶ್ಚಿಮ ಭಾಗದಲ್ಲಿ ಬರೋ ಒಂದು ಸಣ್ಣ ದೇಶ. ಆ ದೇಶದಲ್ಲಿ ಅರೇಬಿಕ್ ಮತ್ತು ಫ್ರೆಂಚ್ ಮಾತಾಡ್ತಾರೆ. ಆ್ಯಂಡ್ ಆ ದೇಶದಲ್ಲಿ 2021 ಹಿಡಿದು ಇವತ್ತಿನ ತನಕನೂ ಪೊಲಿಟಿಕಲ್ ಅನ್ರೆಸ್ಟ್ ಇದೆ. ಅಲ್ಲಿ ಮಿಲಿಟೆಂಟ್ ಗ್ರೂಪ್ಸ್ ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟು ಅಲ್ಲಿ ಬಹಳ ವಯಲೆನ್ಸು, ಪ್ರೊಟೆಸ್ಟು, ಜನಸಾಮಾನ್ಯರಿಗೆ ಬದುಕೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಅಲ್ಲಿ ಯಾರ್ಯಾರು ಈ ಥರ ಪೊಲಿಟಿಕಲ್ ಅನ್ರೆಸ್ಟ್ಗೆ ತುತ್ತಾಗಿರ್ತಾರೋ ಅವ್ರುಗಳು ಬೇರೆ ಬೇರೆ ರೆಫ್ಯೂಜಿ ಕ್ಯಾಂಪಿಗೆ ಹೋಗ್ಬಿಟ್ಟು ಫೈನಲಿ US ರೆಫ್ಯೂಜಿ ಪ್ರೋಗ್ರಾಮಿಗೆ ಅಪ್ಲೈ ಮಾಡಿಬಿಟ್ಟು ಬರ್ತಾರೆ. ಸೊ ಈ ಆವನ ಕೇಸಲ್ಲೂ ಹಾಗೆ ಆಯಿತು. ಅವಳಿಗೆ 2021 ಆವನ ತಂದೆ ತಾಯಿ ಇಬ್ಬರು ಹತ್ಯೆಗೀಡಾಗ್ತಾರೆ. ಪಾಪ ಈ ಹುಡುಗಿ ಆವಾಗ ಅವಳಿಗೆ 19 ವರ್ಷನೋ ಏನೋ. ಅವಳ ಸಣ್ಣ ತಮ್ಮನ ಕರ್ಕೊಂಡ್ಬಿಟ್ಟು ರೆಫ್ಯೂಜಿ ಕ್ಯಾಂಪಿಗೆ ಹೋಗ್ತಾಳೆ. ಅದಾದಮೇಲೆ ಅಪ್ಲೈ ಮಾಡಿಬಿಟ್ಟು ಅವಳಿಗೆ ಹೋದ ವರ್ಷ ಜೂನ್ನಲ್ಲಿ ನಮ್ಮ ಏಜೆನ್ಸಿಗೆ ಬರ್ತಾಳೆ. ಸೊ ಬಂದಾಗ ನಾನು ಅವಳನ್ನು ಫಸ್ಟ್ ಮೀಟ್ ಮಾಡಿದಾಗ ಪುಟ್ಟ ತಮ್ಮನ ಕರ್ಕೊಂಡ್ಬಂದ್ಲು. ಆ್ಯಂಡ್ ಅವಳದ್ದು ಇಂಟರ್ವ್ಯೂ ಮಾಡಿದಾಗ ಗೊತ್ತಾಯಿತು ಅವಳು ಟೀಚರ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ಲು ಸೆನೆಗಲಲ್ಲಿ. ಹಾಗಾಗಿ ಅವಳಿಗೊಂದು ಸ್ವಲ್ಪ ಇಂಗ್ಲೀಷ್ ಬರ್ತಿತ್ತು, ಕಾನ್ವರ್ಸೇಷನ್ ಮಾಡೋಷ್ಟು ಇಂಗ್ಲೀಷ್ ಬರ್ತಿತ್ತು. ಎಲ್ಲ ಹೇಳ್ಕೊಂಡ್ಳು. ಅದಾದಮೇಲೆ ಅವಳ ಲಾಂಗ್ ಟರ್ಮ್ ಡ್ರೀಮು ಇಲ್ಲಿ ಟೀಚರ್ ಆಗಬೇಕು ಅಂತ US ಅಂತ ಹೇಳಿದ್ಲು. ಸೊ ಈ ಥರ ರೆಫ್ಯೂಜಿ ಪ್ರೋಗ್ರಾಮಿಂದ ಬಂದವ್ರಿಗೆ ನಾವು 3 ತಿಂಗಳು ಫ್ರೀ ಅಪಾರ್ಟ್ಮೆಂಟ್ ಕೊಡ್ತೀವಿ. ಯಾಕೆಂದರೆ ಎಲ್ಲ ಹೊಸದವರಿಗೆ ಇನ್ನೂ ಕೆಲಸ ಇರಲ್ಲ. ಅಪಾರ್ಟ್ಮೆಂಟ್ ಹೇಗಿರುತ್ತೆ ಅಂದರೆ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಕೊಡ್ತೀವಿ. ಅವರಿಗೆ ಬೆಡ್ರೂಮಲ್ಲಿ ಬೆಡ್ ಆ್ಯಂಡ್ ಮ್ಯಾಟ್ರೆಸ್ಸಿಂದ ಹಿಡಿದು, ಡೈನಿಂಗ್ ಟೇಬಲಿಂದ ಹಿಡಿದು, ಲಿವಿಂಗ್ ರೂಮಲ್ಲಿ ಸೋಫಾ ಸೆಟ್ಟಿಂದ ಹಿಡಿದು ಕಿಚನ್ ಫುಲ್ಲಿ ಫರ್ನಿಶ್ಡ್ ಕೊಡ್ತೀವಿ. ಅದೆಲ್ಲದೂ ಅವರೇ ಇಟ್ಕೋಬಹುದು. ಸೊ 3 ಮಂತ್ಸ್ ಕೊಡ್ತೀವಿ. ಆ 3 ಮಂತ್ಸ್ ಒಳಗೆ ಅವರು ಮತ್ತೆ ಕೆಲಸ ತೊಗೊಂಡು ನೆಕ್ಸ್ಟ್ ಅಪಾರ್ಟ್ಮೆಂಟು ಅವರೇ ನೋಡ್ಕೋಬೇಕು. ಬಟ್ ಈ ಸಾಮಾನನ್ನೆಲ್ಲ ಅವ್ರ ಜೊತೆ ತೊಗೊಂಡು ಹೋಗ್ಬೋದು. ಸೊ ಅವಳಿಗೆ ಅಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಳ್ಳೋದು. ಅವರು ಈ ಥರ ಅಪಾರ್ಟ್ಮೆಂಟ್ ಕೊಟ್ಬಿಟ್ಟು ಬಂದರು ವಿತ್ ಹೆಲ್ಪ್ ಆಫ್ ವಾಲಂಟಿಯರ್ಸ್. ವೆಲ್ಕಮ್ ಗ್ರೂಪ್ ಅಂತ ಇದೆ, ಅವರು ಇದನ್ನೆಲ್ಲ ಸೆಟ್ ಮಾಡ್ತಾರೆ. ಸೊ ಅವಳನ್ನು ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿ ಬಂದರು. 1 ವೀಕ್ ಆದಮೇಲೆ ಅವರು ಹೋಮ್ ವಿಸಿಟ್ ಮಾಡ್ತಾರೆ, ಇವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ. 1 ವೀಕ್ ಆದಮೇಲೆ ಹೋಗಿ ಬಂದುಬಿಟ್ಟು ಆ ವೆಲ್ಕಮ್ ಗ್ರೂಪ್ ವಾಲಂಟಿಯರ್ಸ್ ನಂಗೆ ರಿಪೋರ್ಟ್ ಮಾಡಿದ್ರು. ಅವಳು ಶಿ ಈಸ್ ಡೂಯಿಂಗ್ ಓಕೆ, ಬಟ್ ಅವಳು ಯಾವುದು ಸಾಮಾನು ಸೂಟ್ಕೇಸು ಇನ್ನೂ ಅನ್ಪ್ಯಾಕ್ ಆಗಿಲ್ಲ. ಸೊ ಮಿನಿಮಮ್ ಇದರಲ್ಲಿದ್ದಾಳೆ ಅಂತ. ನಾನು 1 ತಿಂಗಳು ತೊಗೊಳ್ಳೋ ರೆಫ್ಯೂಜಿ ಫ್ಯಾಮಿಲೀಸನ್ನ ನೋಡಿದ್ದೀನಿ. ಬಿಕಾಸ್ ಇಲ್ಲಿ ಎಲ್ಲ ಹೊಸದವರಿಗೆ ಕೆಲವರು 1 ತಿಂಗಳು ತೊಗೋತಾರೆ ಸೂಟ್ಕೇಸ್ ಅನ್ಪ್ಯಾಕ್ ಮಾಡಿ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಇಟ್ಸ್ ಓಕೆ, ಲೆಟ್ ಹರ್ ಟೇಕ್ ಅ ಟೈಮ್ ಅಂತ ಅಂದೆ. 2ನೇ ವಾರ ಹೋಗಿ ಬಂದು ಅದನ್ನೇ ರಿಪೋರ್ಟ್ ಮಾಡಿದ್ರು, ಅವಳಿನೇನೂ ಅನ್ಪ್ಯಾಕ್ ಮಾಡಿಲ್ಲ ಅಂತ. ಆವಾಗಲೂ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ 1 ಮಂತ್ ಚೆಕ್ ಮಾಡಿ ಬಂದಾಗ ಅವ್ರು ಮತ್ತೆ ಅದನ್ನೇ ಹೇಳಿದ್ರು, ಇಲ್ಲ ಅವಳು ಏನೂ ಅನ್ಪ್ಯಾಕ್ ಮಾಡಿಲ್ಲ, ಸೂಟ್ಕೇಸ್ ಎಲ್ಲ ಹಾಗೆ ಇದೆ, ಅವಳು ಬೆಡ್ ಮೇಲೂ ಮಲಗ್ತಾ ಇಲ್ಲ, ಅವಳ ತಮ್ಮ ಕೆಳಗಡೆ ಒಂದು ಮೂಲೆಯಲ್ಲಿ ಮಲಗ್ತಾ ಇದ್ದಾರೆ. ಆ್ಯಂಡ್ ಕಿಚನಲ್ಲಿ ಬರೀ 1 ಪಾಟ್ ಮಾತ್ರ ಓಪನ್ ಮಾಡಿದ್ದಾಳೆ, ಇನ್ಯಾವುದೂ ಓಪನ್ ಮಾಡಿಲ್ಲ. ಆ್ಯಂಡ್ ಬಟ್ಟೆನೂ 2 ಬಟ್ಟೆ ಯೂಸ್ ಮಾಡ್ತಾರೆ, ಒಂದಿನ ಅದು ಒಂದಿನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆವಾಗ ನನಗೆ ಸ್ವಲ್ಪ ಓಕೆ, ಇದನ್ನು ನಾನು ಸೀರಿಯಸ್ಸಾಗಿ ತೊಗೋಬೇಕು ಅಂತ ಅನ್ನಿಸ್ತು. ನನ್ನದೊಂದು ಟು ಡೂ ಲಿಸ್ಟ್ ಮಾಡ್ತೀನಿ, ಅದರೊಳಗೆ ಬರೆದಿಟ್ಕೊಂಡೆ ನೆಕ್ಸ್ಟ್ ವೀಕ್ ಹೋಗಬೇಕು ಅಂತ. ನೆಕ್ಸ್ಟ್ ವೀಕು ಇನ್ನೊಂದು ಡಿಪಾರ್ಟ್ಮೆಂಟ್ ಅವಳು ನನ್ನ ಫ್ರೆಂಡ್, ಅವಳದ್ಲು ಇಲ್ಲ ನಾನು ಹೋಗ್ತಾ ಇದ್ದೀನಿ, ನಾನು ನೋಡ್ಕೊಂಬಂದು ನಿಂಗೆ ರಿಪೋರ್ಟ್ ಮಾಡ್ತೀನಿ ಅಂತ. ಸರಿ ಅಂತ ಅಂದೆ. ಅವಳು ಹೋಗಿ ನೋಡ್ಕೊಂಬಂದು ಇದು ಆಲ್ರೆಡಿ 5th or 6th ವೀಕ್, 1.5 ತಿಂಗಳಾಗಿರ್ಬೋದು. ಅವಳು ಬಂದು ಹೇಳಿದ್ಲು, ಇಲ್ಲ ಏನೂ ಓಪನ್ ಮಾಡಿಲ್ಲ ಅವಳು, ತುಂಬ ಮಿನಿಮಮ್ ಇದರಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ, ಅವಳು ಏನೂ ಹೇಳಲಿಲ್ಲ ನನಗೆ. ಸೊ ನಿನ್ಗೆ ಹೇಳೋಣ ಅಂದ್ಬಿಟ್ಟು ನಿಂಗೆ ರಿಪೋರ್ಟ್ ಮಾಡ್ತಿದ್ದೀನಿ ಅಂತಂದು. ಸರಿ ಅಂತ ನಾನು ಮತ್ತೆ ಅದ್ರ ನೆಕ್ಸ್ಟ್ ವೀಕ್ ಹೋದೆ. ನಾನು ಫಾಲೋ ಅಪ್ ವೀಕ್ ಹೋದಾಗ ಸೇಮ್ ವಾಲಂಟಿಯರ್ಸ್ ಹೇಗೆ ಮನೆ ಸೆಟ್ ಮಾಡಿದ್ರೋ ಹಾಗೇ ಇದೆ. ಇಲ್ಲ ಹಣ್ಣನ್ನು ಕೂಡ ತಿಂದಿರಲಿಲ್ಲ ಅವಳು, ಹಣ್ಣು ಹಾಳಾಗಿತ್ತು, ಅದನ್ನು ಎಸ್ದೆ ಅಂತ ಅಂದ್ಲು. ಹಣ್ಣು ತಿಂದ್ಯಾ ಅಂತ ನಾನು ಕೇಳಿದೆ ಇನ್ ಪರ್ಟಿಕ್ಯುಲರ್. ಇಲ್ಲ ನಾನು ತಿನ್ನಲಿಲ್ಲ, ಅದು ಹಾಳಾಯಿತು, ನಾನು ಎಸ್ದೆ. ಯಾಕೆ ಅಂತ ಅಂದೆ ನಾನು. ಅವಳು ಏನೂ ಆನ್ಸರ್ ಮಾಡಲಿಲ್ಲ. ನೀನು ಯಾಕೆ ಅನ್ಪ್ಯಾಕ್ ಮಾಡಲಿಲ್ಲ ಅಂತ ಕೇಳಿದೆ. ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ಳು ಅವಳು. ನಾನು ಮಾಡ್ತೀನಿ ಅಂತ ಅಂದ್ಲು ಅವಳಿಗೆ. ಐ ಡೂ ಇಟ್ ಅಂತ ಅಂದಳು. ಸೊ ಸ್ವಲ್ಪ ಸಿಟ್ಟು ಮಾಡಿದ್ಲು. ನನ್ನ ಜೊತೆ ಇನ್ನೊಬ್ಬರು ವಾಲಂಟಿಯರ್ ಇದ್ದರು.
ಸರಿ ಅಂದ್ಬಿಟ್ಟು ಅವರು ದೇ ಆರ್ ಡೂಯಿಂಗ್ ವೆಲ್ ಅಂದ್ಬಿಟ್ಟು ನಾನು ಅವಳು ವಾಪಸ್ ಬಂದ್ವಿ. ವಾಲಂಟಿಯರ್ಗೂ ಅನಿಸ್ತು, ನನಗೂ ಅನಿಸ್ತು ಸಿಟ್ಟು ಮಾಡ್ತಾರೆ, ನಾವು ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ, ಸಿಟ್ಟು ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಬಟ್ ನಾನೇನು ಮಾಡಿದೆ, ನಾವೊಂದು ಕಾನ್ವರ್ಸೇಷನ್ ಕ್ಲಬ್ ಅಂತ ಶುರು ಮಾಡಿದ್ವಿ. ಈ ಕಾನ್ವರ್ಸೇಷನ್ ಕ್ಲಬ್ ನಾನು ಹಿಂದಿನ ರೀಸೆಟ್ಲ್ಮೆಂಟ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಶುರು ಮಾಡಿದ್ದು. ಅದು ಹೇಗೆ ಅಂದರೆ, ಸಮ್ಟೈಮ್ಸ್ ನೀನು ಫಸ್ಟ್ ಟೈಮ್ ಯಾರನ್ನಾದ್ರೂ ಕೇಳಿದಾಗ ಅವ್ರು ನಿನ್ನ ಹತ್ರ ಓಪನ್ ಅಪ್ ಆಗಲ್ಲ. ನೀನು ಆ ನಂಬಿಕೆ ಅನ್ನೋದನ್ನು ಬೆಳೆಸ್ಕೋಬೇಕಾಗತ್ತೆ, ಆ ರಿಲೇಷನ್ಶಿಪ್, ಆ ರ್ಯಾಪೋನ ಡೆವಲಪ್ ಮಾಡ್ಕೋಬೇಕಾಗತ್ತೆ, ಆವಾಗ ಓಪನ್ ಅಪ್ ಆಗ್ತಾರೆ. ಸೊ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಹಳೆ ರೀಸೆಟ್ಲ್ಮೆಂಟ್ ಏಜೆನ್ಸಿನಲ್ಲಿ. ಹೇ, ನಿಂದು ಇನ್ನೂ ಆ ಕಾನ್ವರ್ಸೇಷನ್ ಕ್ಲಬ್ ನಡೀತಾ ಇದೆಯಾ, ನಾವು ಶುರು ಮಾಡಿದ್ದು, ನನ್ನೊಂದು ಕ್ಲೈಂಟ್ ಇದೆ, ರೆಫರ್ ಮಾಡ್ಬೋದಾ ಅಂತ. ಅವಳಂದ್ಲು, ಖಂಡಿತ ರೆಫರ್ ಮಾಡು, ಇನ್ನೂ ನಾವು ಅದನ್ನು ನಡೆಸ್ತಾ ಇದ್ದೀವಿ. ಸೊ ನಾನು ಆವನ್ನ ರೆಫರ್ ಮಾಡಿದಾಗ ಅವಳಂದ್ಲು, ನೀನು ಪಾರ್ಟ್ ಆಫ್ ದಿಸ್ ಕ್ಲಬ್ ಆಗ್ತೀಯಾ ಆವನ್ ಕೇಸಲ್ಲಿ ಅಂತ. ನಾನು ಖಂಡಿತ ಆಗ್ತೀನಿ ಆವನ್ ಕೇಸಲ್ಲಿ ಅಂತಂದೆ. ಸೊ ಈ ಕಾನ್ವರ್ಸೇಷನ್ ಕ್ಲಬ್ಬಿಂದು ಮೇಯ್ನ್ ಇಂಟೆನ್ಷನ್ನು, ವಾರದಲ್ಲಿ ನಾನು ಆ್ಯಂಡ್ ಇನ್ನೊಂದು 2-3 ಜನ ವಾಲಂಟಿಯರ್ಸು ಅವನ ಮನೆಗೆ ಹೋಗೋದು, ವಾರದಲ್ಲಿ 2-3 ದಿನ ಅವಳ ಜೊತೆ ಕುತ್ಕೊಂಡು ಸುಮ್ಮನೆ ಮಾತಾಡೋದು. ಏನೂ ಇಲ್ಲ, ನಾವೇನು ಕ್ವಶನ್ಸ್ ಕೇಳ್ತಿರ್ಲಿಲ್ಲ, ಏನೂ ಜಡ್ಜ್ ಮಾಡ್ತಿರ್ಲಿಲ್ಲ, ಅವಳಿಗೆ ಮಾತಾಡೋಕ್ಕೆ ಬಿಡ್ತಾ ಇದ್ವಿ. ಅವಳೇನಾದರೂ ಸ್ಪೆಸಿಫಿಕ್ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡ್ತಾ ಇದ್ವಿ. ಸೊ ಮೊದಲು 1 ವಾರ 2 ವಾರ ಏನೂ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ನಾವು ವಿ ವರ್ ಪೇಷಂಟ್. ಕೆಲವೊಂದು ವಾಲಂಟಿಯರ್ಸ್ಗೆ ಸಿಟ್ಟು ಬರ್ತಿತ್ತು, ಬೇಜಾರಾಗ್ತಾಯಿತ್ತು, ಇದೇನಿದು ಇಷ್ಟು ನಾವು ವಾರದಲ್ಲಿ 3 ದಿನ 1 ಅವರ್ 2 ಅವರ್ಸ್ ಸ್ಪೆಂಡ್ ಮಾಡಿದ್ರು ಇವಳಿಗೇನು ಕೃತಜ್ಞತೆನೇ ಇಲ್ವಲ್ಲ ಈ ಹುಡುಗಿಗೆ. ಆ ಟಾಪಿಕನ್ನು ತರ್ತಿದ್ವಿ, ಯಾಕೆ ಓಪನ್ ಮಾಡಿ ಸೂಟ್ ಕೇಸ್ ಅನ್ಪ್ಯಾಕ್ ಮಾಡಿಲ್ಲ ಅಂತ. ಅವಳು ಮತ್ತೆ ಸಿಟ್ಟು ಮಾಡ್ಕೋತಿದ್ಲು. ಸೊ ಅಲ್ಲಿಗೆ ಬಿಡ್ತಾ ಇದ್ವಿ. ಸೊ ಹೀಗೆ ನಡೀತು. ಅವಳು ಜೂನಲ್ಲಿ ಬಂದವಳು, ಇದು ಆಲ್ಮೋಸ್ಟ್ ಸೆಪ್ಟೆಂಬರ್ ತನಕ ನಡೀತು. ಹೀಗೇ ಸೆಪ್ಟೆಂಬರ್ ಎಂಡಲ್ಲಿ ನನಗೆ ಇನ್ನೂ ನೆನಪಿದೆ, ಒಂದು ಸಲ ಹೀಗೆ ಕಾನ್ವರ್ಸೇಷನ್ ಕ್ಲಬ್ಬು, ನಾವು 4 ಜನ ಇದ್ವಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ 2 ಆದ್ವಿ. ಏಕೆಂದರೆ ಪೇಷನ್ಸ್, ಕೆಲವರಿಗೆ ಕಡಿಮೆ ಪೇಷನ್ಸ್ ಇರುತ್ತೆ. ಅವರಂದ್ರು ಇವಳೇನು ಓಪನ್ ಅಪ್ಪು ಆಗ್ತಿಲ್ಲ, ಏನು ಹೇಳ್ತಾನೂ ಇಲ್ಲ, ವಾಟ್ಸ್ ದ ಪಾಯಿಂಟ್ ಅಂದ್ಬಿಟ್ಟು ಅವ್ರು ಬರೋದು ಬಿಟ್ಟರು. ನಾನು ಇನ್ನೊಬ್ಳು ಹೋಗಿದ್ವಿ. ಹೀಗೆ ಮತ್ತೆ ಕ್ಯಾಶುವಲ್ಲಾಗಿ ಮಾತಾಡ್ತಾ ಮತ್ತೆ ನಾನು ಆ ಟಾಪಿಕ್ ತಂದೆ. ಯಾಕೆ ಏನು ಯೂಸ್ ಮಾಡ್ತಾ ಇಲ್ಲ, ಕಿಚನ್ ಸಾಮಾನಾಗಲಿ ಇದಾಗಲಿ ಏನೂ ಯೂಸ್ ಮಾಡ್ತಿಲ್ಲ ಯಾಕೆ ಅಂದಾಗ, ಅಷ್ಟೊತ್ತಿಗಳಿಗೊಂಥರ ನಮ್ಮ ಜೊತೆ ನಂಬಿಕೆ ಬಂದಿತ್ತು. ನಾವು ಹೋಗಿ ಅವಳು ಮಾತಾಡಿಸಿ ಅವಳಿಗೊಂದು ಸ್ವಲ್ಪ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗಿತ್ತು. ಅವಳು ಅಳಕ್ಕೆ ಶುರು ಮಾಡಿದ್ಲು ಪಾಪ. ಅವತ್ತು ಬಿಕ್ಕಿ ಬಿಕ್ಕಿ ಅಳ್ತಲು ಆ ಪುಟ್ಟ ಹುಡುಗಿ. ಯಾಕೆ ಅಂತ ಕೇಳಿದಾಗ ಅವಳಂದ್ಲು, 2021ನಲ್ಲಿ ನಾನು ಮೊದಲೇ ಹೇಳಿದಾಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಹತ್ಯೆಗೀಡಾಗ್ತಾರೆ. ಈ ಹುಡುಗಿ ಅವಳ ಪುಟ್ಟ ತಮ್ಮನ ಕರ್ಕೊಂಡ್ಬಿಟ್ಟು ರೆಫ್ಯೂಜಿ ಕ್ಯಾಂಪಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಒಂದು 2-3 ವಾರ ಆದಮೇಲೆ ಮತ್ತೆ ಅಲ್ಲಿ ಅಂತಾರೆ, ರಾತ್ರೋರಾತ್ರಿ ಒಂದು ವೈಲೆಂಟ್ ಗ್ರೂಪ್ ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಈ ಕ್ಯಾಂಪನ್ನ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಅಂತಾರೆ. ಸರಿ, ಈ ಹುಡುಗಿ ಎಲ್ಲದನ್ನೂ ಪ್ಯಾಕ್ ಮಾಡಿಕೊಂಡು ಸೂಟ್ ಕೇಸಲ್ಲಿ ಬೇರೆ ಕಡೆ ಹೋಗ್ತಾಳೆ. ಬೇರೆ ರೆಫ್ಯೂಜಿ ಕ್ಯಾಂಪಲ್ಲಿ ಒಂದು 2 ತಿಂಗಳು ಇರ್ತಾಳೆ. ಅಲ್ಲಿ ಮತ್ತೆ ಇದೇ ಶುರುವಾಗ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಒಂದು 10 ಕ್ಯಾಂಪಿಗೆ ಹೋಗಿರ್ತಾಳೆ ಆ ಪುಟ್ಟ ಹುಡುಗಿ. ಅದಕ್ಕೆ ಅವಳು ಅಂತಾಳೆ, ನನಗೆ ತುಂಬ ಭಯ, ನಾನು ಅನ್ಪ್ಯಾಕ್ ಮಾಡಿದ ತಕ್ಷಣ ಮತ್ತೆ ನಾನು ಪ್ಯಾಕ್ ಮಾಡಬೇಕಾಗತ್ತೆ, ಇದು ನನ್ನ ಜಾಗ ಅಂದ್ಬಿಟ್ಟು ನನಗಿನ್ನೂ ನಂಬಿಕೆನೇ ಬಂದಿಲ್ಲ, ಸೊ ನಾನಿಲ್ಲಿ ಅನ್ಪ್ಯಾಕ್ ಮಾಡಲ್ಲ ಅಂತ ಅಂತಾಳೆ ಅವಳು ಪಾಪ. ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಕಿಚನ್ ಯಾಕಮ್ಮ ಯೂಸ್ ಮಾಡ್ತಾ ಇಲ್ಲ, ಅಲ್ಲಿ ಸಾಮಾನನ್ನು ಯೂಸ್ ಮಾಡ್ತಿಲ್ಲ ಅಂದರೆ, ಇಲ್ಲ ನಾನು ಇದನ್ನೆಲ್ಲ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನನಗೆ ಯಾವತ್ತು ಇದೆಲ್ಲ ನನ್ನಿಂದ ಕಿತ್ಕೊಳ್ತಾರೋ, ಯಾವತ್ತು ನನ್ನಿಂದ ಇದೆಲ್ಲ ಹೊರಟೋಗುತ್ತೋ ನನಗೆ ಭಯ, ನನಗೇನೂ ಬೇಡ, ನನಗೆ ಬೆಡ್ಡು ಬೇಡ, ನಾನು ನನ್ನ ತಮ್ಮ ಒಂದು ಹೊತ್ತಿಗೆ ಹೊತ್ಕೊಂಡ್ಬಿಟ್ಟು ಒಂದು ಮೂಲೆಯಲ್ಲಿ ಮಲಗ್ತಿದ್ದೀವಿ, ನಮಗೆ ಅಷ್ಟೇ ಸಾಕು ಅಂತಂದ್ಲು ಪಾಪ. ಎಷ್ಟು ಅತ್ಲು ಅಂತಂದರೆ ಅವತ್ತು ತುಂಬ ಬೇಜಾರಾಯಿತು ನನಗೆ ಮತ್ತು ಇನ್ನೊಂದು ವಾಲಂಟಿಯರ್ಗೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಈ ಸ್ಟೋರಿ, ಅವಳ ಅನ್ಪ್ಯಾಕ್ಡ್ ಸೂಟ್ ಕೇಸ್ ಹಿಂದ್ಗಡೆ ಇರೋ ಸ್ಟೋರಿ ಇದು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಸೊ ಮತ್ತೆ ಕೂರಿಸ್ಕೊಂಡು ಹೇಳಿದ್ವಿ. ಇದು ಸೆಪ್ಟೆಂಬರ್ ಆಗಿದ್ದು, ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನಾವು ಮತ್ತೆ ಇನ್ನೊಂದು 2 ಮಂತ್ಸ್ ಬೇಕಾಯ್ತು ನಮಗೆ ಕಾನ್ವರ್ಸೇಷನ್ ಕ್ಲಬ್ಬಲ್ಲಿ ಕೂರಿಸ್ಕೊಂಡು ಅವಳಿಗೆ ಸ್ಲೋಲಿ ಅವಳಿಗೆ ಇದು ನಿನ್ನ ಜಾಗ ಇವಾಗ. ಅಷ್ಟೊತ್ತಿಗೆ ಅವಳು ಕೆಲಸನೂ ಶುರು ಮಾಡಿದ್ಲು ಆ್ಯಂಡ್ ಹಳೆ ಅಪಾರ್ಟ್ಮೆಂಟಿಂದ ಮೂವ್ ಆಗಿದ್ಲು. ಸೊ ಸಾಮಾನನ್ನೆಲ್ಲ ಮತ್ತೆ ಆ ಹೊಸ ಅಪಾರ್ಟ್ಮೆಂಟಿಗೆ ಮೂವ್ ಆಗಿಬಿಟ್ಟು ಅವಳಿಗೆಲ್ಲ ಸೆಟ್ ಮಾಡಿಕೊಟ್ಬಿಟ್ಟು ಅವಳು ಕೆಲಸ ಶುರು ಮಾಡಿದ್ರಿಂದ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಸ್ಲೋಲಿ ಅನ್ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ಲು. ಬಟ್ ಒಂದು ಬ್ಯಾಗನ್ನು ಮಾತ್ರ ಅವಳು ಅನ್ಪ್ಯಾಕ್ ಮಾಡೇ ಇರಲಿಲ್ಲ. ಅದರೊಳಗೆ ಏನಿದೆ ಅಂತ ನಾನು ಕೇಳಿದಾಗ, ಅದರೊಳಗೆ ಅವ್ರ ಅಪ್ಪ ಅಮ್ಮನ ಕೆಲವೊಂದು ಸಾಮಾನುಗಳಿತ್ತಂತೆ. ಅವಳಂದ್ಲು, ಇದನ್ನು ನಾನು ಅನ್ಪ್ಯಾಕ್ ಮಾಡಲ್ಲ, ಯಾಕೆಂದರೆ ಯಾವತ್ತು ನನ್ನನ್ನು ಈ ಜಾಗದಿಂದ ಹೋಗುವಂತಾರೋ ನಾನು ಏನೂ ತೊಗೊಂಡು ಹೋಗಲ್ಲ. ಒಂದು ಕೈಯಲ್ಲಿ ನನ್ನ ತಮ್ಮನ ಹಿಡ್ಕೋತೀನಿ, ಇನ್ನೊಂದು ಕೈಯಲ್ಲಿ ನನಗೆ ಈ ಬ್ಯಾಗ್ ಹಿಡ್ಕೋತೀನಿ. ನಮ್ಮ ಅಪ್ಪ ಅಮ್ಮನ ಕೊನೆ
ನನಗೆ ನೆನಪು ಅಂದರೆ ಈ ಬ್ಯಾಗಲ್ಲಿರೋದು. ಇವೆರಡು ತೊಗೊಂಡು ನಾನು ಹೊರಟೋಗ್ತೀನಿ ನನ್ನಿಂದ ಹೋಗಿ ಅಂತಂದರೆ ಅಂತ ಅಂದ್ಲು. ತುಂಬ ಬೇಜಾರಾಯಿತು ಈ ಸ್ಟೋರಿ ಕೇಳಿಬಿಟ್ಟು. ಯಾಕೆಂದರೆ ನಾವು ಎಷ್ಟೊಂದು ಸಲ ಬೇಗ ನಾವು ಜಡ್ಜ್ ಮಾಡಿಬಿಡ್ತೀವಿ. ಯಾರಾದರೂ ಏನಾದರೂ ಯಾವುದೋ ಥರ ಬಿಹೇವ್ ಮಾಡಿದ್ರೆ ನೋಡಿದೆ ಅವ್ರಿಗೆ ಕೃತಜ್ಞತೆ ಇಲ್ಲ, ನಾವು ಇಷ್ಟು ಮಾಡ್ತಿದ್ದೀವಿ, ಅವ್ರಿಗೊಂದು ಸ್ವಲ್ಪನೂ ಗ್ರ್ಯಾಟಿಟ್ಯೂಡ್ ಇಲ್ಲ, ಅವಳು ಹಾಗೆ, ಇವ್ನು ಹಾಗೆ, ಅವ್ರು ಹೀಗೆ ಅಂತ ಎಷ್ಟು ಬೇಗ ನಾವು ಜಡ್ಜ್ ಮಾಡಿಬಿಡ್ತೀವಿ. ಈ ಆವನ್ ಕೇಸಲ್ಲೂ ಹಾಗೆ ಆಯಿತು. ವಾಲಂಟಿಯರ್ಸಿಂದ ಹಿಡಿದು ಬೇರೆ ಡಿಪಾರ್ಟ್ಮೆಂಟು, ನಾನು ಇವಳು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ನಾವು, ಈ ಹುಡುಗಿ ತುಂಬ ಸಿಟ್ಟು ಬರ್ತಿತ್ತು, ಬೇಜಾರಾಗ್ತಿತ್ತು ನಮಗೂ. ಬಟ್ ಆದರೆ ಅವಳ ಮನಸ್ಸಲ್ಲಿ ಏನೇನು ದ್ವಂದ್ವಗಳಿದ್ವು, ಏನೇನು ಅವಳಿಗೊಂಥರ ಅಷ್ಟು ಚಿಂತೆ ನಡೀತಾ ಇತ್ತು ಅವಳ ಪುಟ್ಟ ಮನಸ್ಸೊಳಗೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಪಾಪ. ಕೆಲವೊಂದು ಸಲ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಹೇಳ್ಕೊಳ್ಳೋದು ಮಾತ್ರಕ್ಕೆ ಅವ್ರ ಮನಸ್ಸಲ್ಲಿ ಏನೂ ನಡೀತಾ ಇಲ್ಲ ಅಂತ ಅನ್ನೋದು ಸುಳ್ಳು. ಸೊ ನನ್ನ ಲೆಸನ್ನು ಇದರಿಂದ ಕಲ್ತಿದ್ದು ಅಂದರೆ ಬಿ ಕೈಂಡ್, ಬಿ ವೆರಿ ಕೈಂಡ್. ನಮಗೆ ಗೊತ್ತಿಲ್ಲದಿರೋ ಯಾವ್ಯಾವುದೋ ಯುದ್ಧನ ಯಾರ್ಯಾರೋ ಒಳಗೇನೆ ನಡೆಸ್ತಾ ಇದ್ದಾರೆ, ಒಬ್ಬರೇ ನಿಂತ್ಕೊಂಡ್ಬಿಟ್ಟು. ನಿನ್ನ ಕೈಲಿ ಏನಾದರೂ ಒಳ್ಳೇದು ಹೇಳೋಕ್ಕಾದ್ರೆ, ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ. ಇಲ್ಲಾಂದರೆ ದಯವಿಟ್ಟು ಅವರನ್ನು ಜಡ್ಜ್ ಮಾಡಿಬಿಟ್ಟು ನೀನು ಹೀಗೆ, ನೀನು ಹಾಗೆ ಅಂತ ಅವ್ರಿಗೆ ಹೇಳಬೇಡಿ. ಆ್ಯಂಡ್ ಟೈಮ್ ಕೊಡಿ, ಓಪನ್ ಅಪ್ ಆಗ್ತಾರೆ. ನಮಗೆ 6 ತಿಂಗಳು ಬೇಕಾಯಿತು ಆವನ ಓಪನ್ ಅಪ್ ಮಾಡೋಕ್ಕೆ. ಬಟ್ ಐ ಆಮ್ ಸೋ ಗ್ಲ್ಯಾಡ್ ನಾವೆಲ್ಲರೂ ಪೇಷಂಟಿಂದ ಅವಳ ಜೊತೆ ಕೋಆಪ್ರೇಟ್ ಮಾಡಿದ್ವಿ. ಇವತ್ತು ಅವಳು ಜಸ್ಟ್ ಈ ಜಾನ್ವರಿನಲ್ಲಿ ಟೀಚರ್ ಅಸಿಸ್ಟೆಂಟ್ ಕೋರ್ಸಿಗೆ ಅವಳನ್ನ ಎನ್ರೋಲ್ ಮಾಡಿದ್ವಿ. 1 ವರ್ಷದ ಕೋರ್ಸ್ ಅದು ಮುಗಿಸ್ಬಿಟ್ಟು ಅವಳಿಲ್ಲಿ ಟೀಚರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಳೆ. ಸೊ ಸ್ಟೋರೀಸ್ ಲೈಕ್ ದಿಸ್ ನನಗೆ ಪೇಷನ್ಸ್ ಕಲಿಸುತ್ತೆ, ಡೋಂಟ್ ಬಿ ಜಡ್ಜ್ಮೆಂಟಲ್ ಅಂತ ಕಳಿಸುತ್ತೆ. ಆ್ಯಂಡ್ ಎಲ್ಲ ಬಿಹೇವಿಯರ್ಗೂ ಒಂದೊಂದು ರೀಸನ್ ಇರುತ್ತೆ. ನೀನು ಕೈಂಡ್ನೆಸ್ ಇಟ್ಕೊಂಬಿಟ್ಟು ನೋಡಿದ್ರೆ ನಿನಗೆ ಗೊತ್ತಾಗತ್ತೆ ಅನ್ನೋ ಪಾಠನ ಕಲಿಸ್ಕೊಟ್ಲು ಆವ ಮತ್ತು ಅವಳ ಪುಟ್ಟ ತಮ್ಮ. ಹೋಪ್ಫುಲಿ ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಲವ್ಡ್ ಒನ್ಸ್. See you all next week with one more uplifting story. Take care. Bye-bye.